ಎಸ್ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪರಿಚಲನಾ ಉವೆ ಅಂತಂದ್ ಹೇಳಿ ಬರುತ್ತೆ. ಇದ್ರಲ್ಲಿ ಬ್ಲಡ್ ಬಗ್ಗೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಸೊ ಟೋಟಲ್ ಆಗಿ ಬ್ಲಡ್ ಅಂತ ಬಂದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಎಷ್ಟು ಟೈಪ್ಸ್ ಬರ್ತಾವ ಅದರಲ್ಲಿ ಬ್ಲಡ್ ಒಳಗಡೆ. ಸೊ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಅಂತಂದ್ ಹೇಳ್ತೀವಿ. ಕ್ಲಿಯರ್. ಸೊ ಈ ಮೂರು ಏನಪ್ಪಾ ಅಂತಂದ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾವ. ಈಗ ಒಂದ್ ಏನಂತಂದ್ರೆ ನಿಮಗ್ ಒಂದ್ ಕ್ವಶನ್, RBC ಎಷ್ಟ್ ದಿನ ಬದುಕತ್ತ, WBC ಎಷ್ಟ್ ದಿನ ಬದುಕತ್ತ, ಆಮೇಲೆ ಪ್ಲೇಟ್ಲೆಟ್ಸ್ ಎಷ್ಟ್ ದಿನ ಬದುಕತ್ತ ಅಂತಂದೇಳಿ ನಂಗೆ ಕಮೆಂಟ್ ಹಾಕ್ರಿ. ಅವುಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ ನಿಮ್ಗ. ಇಲ್ಲಿ ನೋಡ್ರಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ ಬ್ಲಡ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಾಸ್ಮಾ ಅನ್ನೋ ಒಂದು ದ್ರವ ಜಾಸ್ತಿ ಇರುತ್ತೆ. ಸೊ ಬ್ಲಡ್ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲಾಸ್ಮಾ ಅನ್ನೋ ಒಂದು ದ್ರವ ಇರುತ್ತೆ. ಇದನ್ನೊಂದ್ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಬ್ಲಡ್ ಒಳಗಡೆ, ಸೊ ಯಾವ ಬ್ಲಡ್ ಒಳಗಡೆ ಹಿಮೋಗ್ಲೋಬಿನ್ ಏನ್ ಕಂಡು ಬರುತ್ತಲ್ಲ, ಹಿಮೋಗ್ಲೋಬಿನ್ ಅದೆಲ್ಲಾದ್ರೂ ಕಂಡು ಬಂತು ಅಂತಂದ್ ಹೇಳಿದ್ರೆ ಅಂತ ರಕ್ತ ಕಣಗಳನ್ನ ನಾವೇನಂತ ಕರಿತೀವಿ ಅಂತಂದ್ ಹೇಳಿದ್ರೆ RBC ಅಂತ ಕರಿತೀವಿ. ಅಂದ್ರೆ RBC ಕೆಂಪಾಗಿರೋ ಕಾರಣ ಏನಾಗತ್ತ, ಹಿಮೋಗ್ಲೋಬಿನ್ ಕಾರಣ ಆಗತ್ತ. ಅಂದ್ರೆ ಹಿಮೋಗ್ಲೋಬಿನ್ ಅಲ್ಲಿ ಏನಿರುತ್ತೆ ಹಂಗಾದ್ರೆ, ಹಿಮೋಗ್ಲೋಬಿನ್ ಒಳಗಡೆ ಏನಿರುತ್ತಪ್ಪ ಅಂತಂದ್ ಹೇಳಿದ್ರೆ ಐರನ್ ಇರುತ್ತ. ಹಿಮೋಗ್ಲೋಬಿನ್ ಒಳಗಡೆ ಏನಿರುತ್ತೆ, ಐರನ್ ಕಂಟೆಂಟ್ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಹಿಮೋಗ್ಲೋಬಿನ್ RBC ರಕ್ತ ಕಣಗಳಲ್ಲಿ ಕಂಡು ಬರುತ್ತೆ. ಆ ರಕ್ತ ಕಣಗಳನ್ನ ಕೆಂಪು ರಕ್ತ ಕಣಗಳು ಅಂತ ಕರಿತೀವಿ. ಕ್ಲಿಯರ್ ಎಲ್ರಿಗೂ? ಈ ಹಿಮೋಗ್ಲೋಬಿನ್ ಏನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ಆಕ್ಸಿಜನ್ ದೊಳಗೆ ಬಂಧವನ್ನ ಏರ್ಪಟ್ಟು ಮಾಡ್ಕೊಂಡು, ಅಂದ್ರೆ ಒಂಥರ ಏನಂತಂದ್ರೆ ಆಕ್ಸಿಜನ್ ಅನ್ನ ಹಿಡ್ಕೊಂಡು ನಾನು ಆಗ್ಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದೀನಿ ನೋಡ್ರಿ, ದೇಹದ ಎಲ್ಲಾ ಭಾಗಗಳಿಗೆ ಏನ್ ಮಾಡತ್ತಂದ್ರೆ ಆಕ್ಸಿಜನ್ ನ ಒದಗಿಸುತ್ತ. ಅದಾದ ನಂತರ ನೆಕ್ಸ್ಟ್ ರಿಟರ್ನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಿಟರ್ನ್ ತಂದು ಹಾರ್ಟ್ ಆಗಿ ಬಿಡುತ್ತೆ. ಇದು ಕೆಲಸ ಕೆಂಪು ರಕ್ತ ಕಣಗಳಲ್ಲಿರುವ ಹಿಮೋಗ್ಲೋಬಿನ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಪಾರ್ಟ್, ಬಿಳಿ ರಕ್ತ ಕಣಗಳು ಅಂತಂದೇಳಿ. ಬಿಳಿ ರಕ್ತ ಕಣಗಳು ಇವ್ರದ್ದು ಕೆಲಸ ಇವೇನಪ್ಪಾ ಅಂತಂದ ಹೇಳಿದ್ರೆ ಕೀಟಾಣುಗಳ ಜೊತೆಗೆ, ವೈರಸ್ ಜೊತೆಗಳ ಜೊತೆಗೆ, ಬ್ಯಾಕ್ಟೀರಿಯಾಗಳ ಜೊತೆಗೆ ಹೋರಾಡಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಮ ದೇಹವನ್ನ ರಕ್ಷಣೆ ಮಾಡ್ತಾವ. ಒಂಥರ ನಾವ್ ಏನ್ ಹೇಳ್ಬೋದು, ಇವುಗಳನ್ನ ಸೋಲ್ಜರ್ಸ್ ಅಂತಂದ್ ಹೇಳ್ಬೋದು. ಸೊ ಇವುಗಳನ್ನ ಏನಪ್ಪಾ ಅಂತಂದ್ ಹೇಳಿ ಸೋಲ್ಜರ್, ನೀವೆಲ್ಲರೂ ನೋಡಿರ್ಬೋದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಗ ಗಾಯ ಆಗಿರತ್ತ, ನೀವೆಲ್ಲೋ ಬಿದ್ದಿರ್ತೀರ, ಗಾಯ ಆಗಿರತ್ತ. ಸೊ ನಿಮ್ಗ ಕಾಲಿಗೆ ಏನಪ್ಪಾ ಅಂತಂದ್ ಹೇಳಿ ಇಷ್ಟ ಪ್ಲೇಸ್ ಅಲ್ಲಿ ಜಾಗದಲ್ಲಿ ಗಾಯ ಆಗಿರತ್ತ, ಒಂದ್ ಹಂಗ ಬಿಟ್ಟಿರ್ತೀರಿ. ಸೊ ಅಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಕೀಟಾಣುಗಳು ಅಂದ್ರೆ ಬ್ಯಾಕ್ಟೀರಿಯಾಗಳಾಗಿರ್ತಾವ, ಕರೆಕ್ಟ್ ಆಗಿ ಕ್ಲೀನ್ ಮಾಡ್ಕೊಂಡಿರಂಗಿಲ್ಲ. ಅವಾಗ ಪೇನ್ ಜಾಸ್ತಿ ಆಗತ್ತೆ. ಅದಾದ ನಂತರ ಕ್ಯೂವ ಅಂತಂದ್ ಹೇಳಿ ಸ್ಟಾರ್ಟ್ ಆಗತ್ತೆ. ಅದು ಕ್ಯೂ ಅಂತಂದ್ ಕರೀತಾರಲ್ಲ, ವೈಟ್ ಕಲರ್ ಕ್ಯೂ ಅಂತಂದ್ ಹೇಳಿ ಬರುತ್ತಲ್ಲ, ಅದು ಏನಪ್ಪಾ ಅಂತಂದ್ ಹೇಳಿದ್ರ ಬ್ಯಾಕ್ಟೀರಿಯಾ ಜೊತೆಗೆ ಬಿಳಿ ರಕ್ತ ಕಣಗಳು ಹೋರಾಡಿ ವೀರ ಮರಣ ಹೊಂದಿರ್ತಾವ. ಆ ವೀರ ಮರಣ ಹೊಂದಿರುವಂತಹ ಬಿಳಿ ರಕ್ತ ಕಣಗಳೇನಪ್ಪಾ ಅಂತಂದ್ ಹೇಳಿದ್ರೆ ಕಿವಾಗಳಾಗಿರ್ತಾವ. ಅಷ್ಟೇ, ಸಿಂಪಲ್. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಕಿರುತಟ್ಟೆಗಳಂತಂದ್ ಹೇಳ್ತೀವಿ. ಇವಾಗ ನಮ್ ಗಾಯ ಆದಾಗೋ ಅಥವಾ ಏನೋ ಕೊರ್ಕೊಂಡಾಗೋ ಏನೋ ಒಂದಾಗಿ ಎಲ್ಲಾದ್ರೂ ಬ್ಲಡ್ ಹೋಗ್ತಾ ಇತ್ತು ಅಂತಂದ್ ಹೇಳಿದ್ರೆ, ಸೊ ಅದೆಲ್ಲ ಬ್ಲಡ್ ಸೋರಿಕೆ ಆಗ್ತಾ ಇತ್ತು ಅಂತಂದ್ ಹೇಳಿದ್ರೆ ಅದು ಸ್ಟಾಪ್ ಆಗ್ಬೇಕಲ್ಲ. ಅದು ಸ್ಟಾಪ್ ಆಗೋದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ರಕ್ತ ಹೆಪ್ಪುಗಟ್ಟುವಿಕೆ ಅಂತ ಕರಿತೀವಿ. ರಕ್ತ ಹೆಪ್ಪುಗಟ್ಟಲು ಕಾರಣ ಯಾವಾಗ್ತಾವಪ್ಪ ಅಂತಂದ್ ಹೇಳಿದ್ರೆ ಪ್ಲೇಟ್ಲೆಟ್ಸ್ ಗಳು ಕಾರಣ ಆಗ್ತಾವ. ಎಸ್ ನೆಕ್ಸ್ಟ್ ನೋಡ್ರಿ ತುಂಬಾ ಇಂಪಾರ್ಟೆಂಟ್, ನಾಡಿ ಮಿಡಿತ ದರ ಅಂತ ಕೇಳಿದ್ರೆ ಪಲ್ಸ್ ಎಷ್ಟು ಇರ್ಬೇಕಪ್ಪ ಅಂತಂದ್ ಹೇಳಿದ್ರೆ 72ರಿಂದ 80ರವರೆಗೂ ಇರಬೇಕು. ಈ ತರ ಕೈಯಲ್ಲಿ ಹಿಡ್ಕೊಂಡ್ಬಿಟ್ಟು ಪಲ್ಸ್ ರೇಟ್ ಕಂಡು ಹಿಡಿತಾರಲ್ಲ, ಸೊ ನಮ್ ನಾರ್ಮಲ್ ಆಗಿ ಒಂದ್ ನಿಮಿಷಕ್ಕೆ ಎಷ್ಟಿರ್ಬೇಕು, 72ರಿಂದ 80 ಇರಬೇಕು ಅಂತಂದ್ ಹೇಳ್ತಾರೆ. ಇಲ್ಲಿ ನಮ್ಗೆ ತುಂಬಾ ಇಂಪಾರ್ಟೆಂಟ್, ನಾನು ಲಾಸ್ಟ್ ಕ್ಲಾಸ್ ಅಲ್ಲೆಲ್ಲ ಹೇಳಿದೆ ಗೊತ್ತಾ. ಇವಾಗ ಶ್ವಾಸಕೋಶಗಳು ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಆಕ್ಸಿಜನ್ ಬರುತ್ತೆ. ಈ ಆಕ್ಸಿಜನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ಕಡೆಯಿಂದ ಕೆಳಗಡೆ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಈ ತರ ಕೆಳಗಡೆ ಬಂದ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಬ್ಲಡ್ ಜೊತೆಗೆ ಆಕ್ಸಿಜನ್ ಸೇರಿ ಈ ತರ ಎಲ್ಲಾ ಭಾಗಗಳಿಗೆ ಹೋಗಿ ಸೇರುತ್ತೆ. ಅಂದ್ರೆ ಅಪಧಮನಿ ಕೆಲಸ ಏನಪ್ಪಾ, ಅಪಧಮನಿ ರಕ್ತನಾಳಗಳ ಕೆಲಸ ಏನಂತಂದ್ ಹೇಳಿದ್ರೆ ರಕ್ತ ಮತ್ತು ಆಕ್ಸಿಜನ್ ಇವೆರಡೂ ಮಿಕ್ಸ್ ಹೊಂದಿರೋದನ್ನ ಏನ್ ಮಾಡ್ತಾವಪ್ಪ ಅಂತಂದ್ ಹೇಳಿದ್ರೆ ಅಪಧಮನಿಗಳು ಎಲ್ಲಾ ಕಡೆ ಕಳಿಸ್ತಾವ. ಅದಾದ ನಂತರ ನೆಕ್ಸ್ಟ್ ಎಲ್ಲಾ ಕಡೆ ಇದ್ದಂತಹ ಕಾರ್ಬನ್ ಡೈಆಕ್ಸೈಡ್ ಮತ್ತು ರಕ್ತವನ್ನ ಇದನ್ನೆರಡೂವನ್ನ ಯಾವ್ದೋ ಅಭಿಧಮನಿ ಎಲ್ಲಾ ಭಾಗಗಳಿಂದ ಮತ್ತೆ ಹೃದಯಕ್ಕೆ ತಂದ್ಬಿಡತ್ತ. ಇದನ್ನ ಕರೆಕ್ಟ್ ಆಗಿ ಒಂದ್ ಕಡೆ ಅರ್ಥ ಮಾಡಿ ಇಟ್ಕೊಳ್ರಿ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ. ಸೊ ಇಲ್ಲಿ ನೋಡ್ರಿ, ಇದು ಮೇಲ್ಗಡೆ ಉಲ್ಟಾ ಬರುತ್ತೆ ನೋಡ್ರಿ. ಸೊ ಇಲ್ಲೇನಪ್ಪಾ ಅಂತಂದ್ರೆ ಶ್ವಾಸಕೋಶಗಳಿಂದ ಆಕ್ಸಿಜನ್ ಹೃದಯಕ್ಕೆ ಬರ್ಬೇಕಂದ್ರೆ ಯಾವ ರಕ್ತನಾಳಗಳು ಯೂಸ್ ಆಗ್ತಾವ, ಪಲ್ಮನರಿ ಅಭಿಧಮನಿ. ಸೊ ಅದಾದ ನಂತರ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಹೋಗಿ ಶ್ವಾಸಕೋಶಕ್ಕೆ ಹೋಗೋದು ಯಾವುದು, ಪಲ್ಮನರಿ ಅಪಧಮನಿ. ಇಲ್ಲಿ ಉಲ್ಟಾ ಆಗತ್ತೆ ನೋಡ್ರಿ. ಅಪಧಮನಿ ಅಂತಂದ್ ಹೇಳಿ ರಕ್ತ ಮತ್ತು ಆಕ್ಸಿಜನ್, ಇಲ್ಲಿ ಅಭಿಧಮನಿ ಅಂತಂದ್ರೆ ರಕ್ತ ಮತ್ತು ಕಾರ್ಬನ್ ಡೈಆಕ್ಸೈಡ್. ಬಟ್ ಆದ್ರೆ ಪಲ್ಮನರಿ ಅಭಿಧಮನಿ ಇನ್ ಸ್ವಲ್ಪ ಉಲ್ಟಾ ಆಗತ್ತೆ. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೋಬೇಕು. ಪಲ್ಮನರಿ ಅಪಧಮನಿ CO2,
ಪಲ್ಮನರಿ ಅಭಿಧಮನಿ ಆಕ್ಸಿಜನ್, ಬಟ್ ಅದ್ರ ಅಪಧಮನಿ ಅಂತಂದ್ ಹೇಳಿದ್ರೆ ರಕ್ತ ಪ್ಲಸ್ ಆಕ್ಸಿಜನ್. ಸೊ ಅಭಿಧಮನಿ ಅಂತಂದ್ ಹೇಳಿದ್ರೆ ರಕ್ತ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ನಮ್ಗೆ ರಕ್ತನಾಳಗಳಿದಾವಲ್ಲ ನಮ್ ಬಾಡಿ ಒಳಗಡೆ ಯಾವ್ಯಾವ ಬ್ಲಡ್ ಆಕ್ಸಿಜನ್ ತಗೊಂಡ್ ಹೊಂಟಿದ್ದು ಅಂತಂದ್ ಹೇಳಿದ್ರೆ ಅವೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಅಪಧಮನಿಗಳವೆಲ್ಲ ಅಪಧಮನಿ ರಕ್ತನಾಳಗಳು. ಸೊ ಯಾವ್ದು ಕಾರ್ಬನ್ ಡೈಆಕ್ಸೈಡ್ ನ ಹಾರ್ಟ್ ತಗೊಂಡ್ ಹೊಂಟೇವಲ್ಲ ಅವೆಲ್ಲ ಅಭಿಧಮನಿ ರಕ್ತನಾಳಗಳು. ಸೊ ಈ ತರ ಏನಂತಂದ್ ಹೇಳಿದ್ರೆ ಸಪರೇಟ್ ಸಪರೇಟ್ ಆಗಿ ಮಾಡ್ತಾರ. ಇಷ್ಟು ನೆನ್ಪಿಡ್ಕೋಬೇಕು ನೀವು. ಅದಾದ ನಂತರ ನೆಕ್ಸ್ಟ್ ನಿಮ್ಗೆ ಹಾರ್ಟ್ ಬಗ್ಗೆ ಅಷ್ಟೊಂದು ಕ್ವಶನ್ಸ್ ಗಳು ಕೇಳಲ್ಲ. ಸೊ ಹಾರ್ಟ್ ಅಂತ ಬಂದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಹೃತ್ಕಕ್ಷಿ ಹೃತ್ಕರ್ಣಗಳು ಅಂತಂದ್ ಹೇಳಿ ಎಲ್ಲಾ ನಿಮ್ಗೆ ಗೊತ್ತೈತಿ. ಸೊ ಬಲ ಹೃತ್ಕರ್ಣ, ಅದಾದ ನಂತರ ಎಡ ಹೃತ್ಕರ್ಣ, ಇದು ಬಲ ಹೃತ್ಕಕ್ಷಿ, ಅದಾದ ನಂತರ ಎಡ ಹೃತ್ಕಕ್ಷಿ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅದ್ರ ಬಗ್ಗೆ ಏನ್ ಡಿಸ್ಕಷನ್ ಬೇಡ. ಸೊ ಅದಾದ ನಾರ್ಮಲ್ ಹಾರ್ಟ್ ರೇಟ್ ಎಷ್ಟಿರುತ್ತಪ್ಪ ಅಂತಂದ್ ಹೇಳಿದ್ರೆ ಹಾರ್ಟ್ ಬೀಟ್ 72 ಇರುತ್ತೆ ಅಂತಂದ್ ಹೇಳ್ತೀವಿ. ಸೊ ನಾರ್ಮಲ್ ಆಗಿ 72 ಇರುತ್ತೆ. ಅದಾದ ನಂತರ ಯಾವ್ದ್ರ ಮೂಲಕ ಹಾರ್ಟ್ ರೇಟ್ ಅನ್ನ ಅಳತೆ ಮಾಡ್ತೀವಿ? ಸ್ಟೆಥೋಸ್ಕೋಪ್. ನಾವು ಯಾವ್ದ್ರಿಂದ ಹೇಳ್ತೀವಿ ಅಂತ ಹೇಳಿದ್ರೆ ಸ್ಟೆಥೋಸ್ಕೋಪ್ ಇಂದ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಹಾರ್ಟ್ ಬೀಟ್ ಅನ್ನ ಚೆಕ್ ಮಾಡ್ತೀವಿ. ಸೊ ಇಲ್ಲಿದೆ ನೋಡ್ರಿ ಡಾಕ್ಟರ್ಗಳು ಯೂಸ್ ಮಾಡೋದು ಸ್ಟೆಥೋಸ್ಕೋಪ್. ಸೊ ಅದಾದ ನಂತರ ಫಸ್ಟ್ ಟೈಮ್ ರಕ್ತ ಪರಿಚಲನೆ ಕ್ರಿಯೆ ಅಂದ್ರ ನಮ್ಮ ಹಾರ್ಟ್ ಇಂದ ಎಲ್ಲಾ ಭಾಗಗಳಿಂದ ಮತ್ತೆ ಹಾರ್ಟ್ ಗೆ ರಕ್ತ ಪರಿಚಲನೆ ಆಗ್ತಿದೆ ಅಂತಂದ್ ಹೇಳಿ ಫಸ್ಟ್ ಟೈಮ್ ಕಂಡುಹಿಡಿದಂತಹ ವ್ಯಕ್ತಿ ಯಾರಪ್ಪ ಅಂತಂದ್ ಹೇಳಿದ್ರೆ ವಿಲಿಯಂ ಹಾರ್ವೆ. ಯಾರಪ್ಪ ಅಂತಂದ್ ಹೇಳಿದ್ರೆ ವಿಲಿಯಂ ಹಾರ್ವೆ ಅಂತ ಕರಿತೀವಿ. ಇದು ಕೇಳಿದಾರ ಕ್ವಶನ್. ಆಮೇಲೆ ನೆಕ್ಸ್ಟ್ ನೋಡ್ರಿ ಮಾನವರಲ್ಲಿ ವಿಸರ್ಜನಾಂಗವು ಇವೆ ಅಂತಂದ್ ಹೇಳಿ ಬರುತ್ತೆ. ಸೊ ಅದರಲ್ಲಿ ಮೂತ್ರಜನಕಾಂಗಗಳು ಇವೇನಂತಂದ್ ಹೇಳಿದ್ರೆ 2 ಕಿಡ್ನಿ ಅಂತಂದ್ ಹೇಳ್ತೀವಲ್ಲ, ಮೂತ್ರಜನಕಾಂಗ ಅಂತಂದ್ ಹೇಳಿದ್ರೆ ಕಿಡ್ನಿ ಅಂತಂದ್ ಹೇಳ್ತೀವಿ. ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ನಾವು ಏನ್ ತಗೊಂಡಿರ್ತೀವಲ್ಲ ನೀರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ಲ ಲವಣಗಳನ್ನ ಹೀರ್ಕೊಂಡು ಉಳಿದನ್ನೆಲ್ಲ ಬಿಡುತ್ತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಯೂರಿನ್ ಅಂತಂದ್ ಹೇಳ್ತೀವಿ. ನೀರಿನಲ್ಲಿ ಕರಗಿದ ತ್ಯಾಜ್ಯಗಳನ್ನೆಲ್ಲ ತಗೊಂಡ್ ಬಂದೇನಪ್ಪಾ ಅಂತಂದ್ ಹೇಳಿದ್ರೆ ಹೊರಗಡೆ ಹಾಕತ್ತ ಯೂರಿನ್ ಅಂತಂದ್ ಹೇಳ್ತೀವಿ. ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದೇ ಒಂದು ಬರುತ್ತೆ, ನೆಫ್ರಾನ್ ಅಂತಂದ್ ಹೇಳ್ಬಿಟ್ಟು. ಸೊ ಇಲ್ಲೇನು ಕಿಡ್ನಿ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ಟ್ರಕ್ಚರ್ ಇರುತ್ತೆ, ಒಂಥರ ಬೆರಳುಳಕ್ಕೆ ಸ್ಟ್ರಕ್ಚರ್, ಬೆರಳುಗಳ ತರ ಸ್ಟ್ರಕ್ಚರ್. ಸೊ ಅವುಗಳನ್ನ ಅಂದ್ರೆ ಕಿಡ್ನಿಯ ಮೂತ್ರಜನಕಾಂಗದ ರಚನಾತ್ಮಕ ಅಂಗ ಯಾವ್ದು ಅಂತಂದ್ ಹೇಳಿದ್ರೆ ನೆಫ್ರಾನ್ಸ್ ಅಂತಂದ್ ಹೇಳ್ತೀವಿ. ಇವೇನಪ್ಪಾ ಅಂತಂದ್ ಹೇಳಿದ್ರೆ ಸೊ ಅದು ಲವಣಗಳನ್ನ ಹೀರ್ಕೊಳ್ಳೋದು, ಅದಾದ ನಂತರ ರಕ್ತವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ಯೂರಿಫೈ ಮಾಡುತ್ತೆ. ಸೊ ಏನ್ ಹಾರ್ಟ್ ಇಂದ ಬರುತ್ತಲ್ಲ, ಸೊ ಅದೆಲ್ಲ ರಕ್ತದಲ್ಲಿರುವ ಎಲ್ಲ ಏನಂತಂದ್ ಹೇಳಿದ್ರೆ ಹೊಲ್ಸ್ ಪದಾರ್ಥಗಳನ್ನ ಹೀರ್ಬಿಟ್ಟು ಸೊ ಈ ಕಿಡ್ನಿ ಮುಖಾಂತರ ಯೂರಿನ್ ಮುಖಾಂತರ ಹೊರಗಡೆ ಹಾಕ್ತಾವ. ಸೊ ಅಂದ್ರೆ ಇಲ್ಲಿ ರಚನಾತ್ಮಕ ಕಾರ್ಯನಿರ್ವಾಹಕ ಘಟಕ ಯಾವ್ದಾಯ್ತು? ನೆಫ್ರಾನ್ ಅಂತಂದ್ ಹೇಳ್ತೀವಿ. ಸೊ ಈ ಎರಡು ಪಾಯಿಂಟ್ ಗಳನ್ನ ನೀವು ಇದ್ರಲ್ಲಿ ಏನಪ್ಪಾ ಅಂತಂದ್ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮಾನವ ಅಂತ ಮೂತ್ರದಲ್ಲಿ ಏನ್ ಜಾಸ್ತಿ ಕಂಡು ಬರುತ್ತೆ ಅಂತಂದ್ರೆ ಆಲ್ಮೋಸ್ಟ್ 95% ನೀರ್ ಇರುತ್ತೆ, 2.5% ಅಂತಂದ್ ಹೇಳಿದ್ರೆ ಯೂರಿಯಾ ಇರುತ್ತೆ. ಆಮೇಲೆ ಉಳಿದದ್ದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ತ್ಯಾಜ್ಯ ಪದಾರ್ಥಗಳು ಇದಾವ ಅಂತಂದ್ ಹೇಳಿ ಕೊಟ್ಟಿದ್ರೆ ಇವುಗಳನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ಇವಾಗ ಪ್ರಾಣಿಗಳೆಲ್ಲ ಪಕ್ಷಿ, ಹಲ್ಲಿ, ಹಾವುಗಳು, ಅದಾದ ನಂತರ ಇವೆಲ್ಲ ಏನ್ ಇರ್ತಾವಲ್ಲ ಇವೆಲ್ಲ ಏನಪ್ಪಾ ಅಂತಂದ್ರೆ ವಿಸರ್ಜನೆ ಮಾಡ್ಬೇಕಲ್ಲ ಅದ್ರ ಬಾಡಿ ಒಳಗಡೆ ಇರುವಂತಹ ಕೆಟ್ಟ ಪದಾರ್ಥಗಳನ್ನ. ಅವು ವೈಟ್ ಕಲರ್ ಎಲ್ಲ ಮಾಡ್ತಾ ಹೋಗುತ್ತಾ. ಸೊ ಅದನ್ನ ನಾವು ಏನಂತ ಕರಿತೀವಿ ಅಂತಂದ್ ಹೇಳಿದ್ರೆ ಅದ್ರಲ್ಲಿ ಜಾಸ್ತಿ ಯೂರಿಕ್ ಆಮ್ಲ ಇರುತ್ತೆ. ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯೂರಿಕ್ ಆಮ್ಲ ಇರುತ್ತೆ. ಅದಾದ ನಂತರ ಮೂತ್ರಜನಕಾಂಗಗಳು ಕಿಡ್ನಿ ಎಲ್ಲಾದ್ರೂ ಫೇಲ್ಯೂರ್ ಆಯ್ತು ಅಂತಂದ್ ಹೇಳಿದ್ರೆ ಸೊ ಕೃತಕವಾಗಿ ಏನಪ್ಪಾ ಅಂತಂದ್ ಹೇಳಿ ರಕ್ತವನ್ನ ಶುದ್ಧೀಕರಣ ಮಾಡ್ಬೇಕಾಗತ್ತೆ. ಅದನ್ನ ನಾವ್ ಏನಂತ ಕರಿತೀವಿ? ಡಯಾಲಿಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಡಯಾಲಿಸಿಸ್ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ಸಸ್ಯಗಳಲ್ಲಿ ಸಾಗಾಣಿಕೆ ನಾನು ಆಲ್ರೆಡಿ ಹೇಳಿದೀನಿ ನೋಡ್ರಿ ನಿಮ್ಗೆ. ಸೊ ಸಸ್ಯಗಳಲ್ಲಿ ಸಾಗಾಣಿಕೆ, ಸೊ ಬೇರುಗಳಿಂದ ನೀರು ಎಲ್ಲಾ ಭಾಗಗಳಿಗೆ ಕಳಿಸೋದು ಯಾವುದು? ಝೈಲಮ್ ಕೆಲಸ. ಅದೇ ತರ ಸೊ ಎಲ್ಲಾ ಕಡೆ ಎಲೆಗಳಲ್ಲಿ ತಯಾರಾದಂತಹ ಆಹಾರ ಎಲ್ಲಾ ಕಡೆ ಕಳಿಸೋದು ಯಾವುದು? ಫ್ಲೋಯಮ್ ಅಂತಂದ್ ಹೇಳಿ. ಈ ಎರಡು ಪಾಯಿಂಟ್ಸ್ ಗಳನ್ನ ನೀವು ನೆನ್ಪಿಡ್ಕೋಬೇಕು. ಬೇರೆ ಯಾವ್ದನ್ನು ಕೂಡ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೊಳಕ್ ಹೋಗ್ಬಿಟ್ರೆ, ಯಾಕಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳು ಅವು ಎರಡರ ಮೇಲೆ ಬರುತ್ತೆ. ಒಂದು ಝೈಲಮ್, ಇನ್ನೊಂದು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಫ್ಲೋಯಮ್ ಅಂತಂದ್ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಸೊ ಅದಾದಂದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಂದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಜವ ಅಂತಂದ್ ಹೇಳ್ತೀವಿ ಕನ್ನಡದಲ್ಲಿ. ಬಟ್ ಆದ್ರೆ ಇಂಗ್ಲಿಷ್ ಅಲ್ಲಿ ಅದನ್ನ ನಾವು ಸ್ಪೀಡ್ ಅಂತ ಕರಿತೀವಿ. ನಾನು ಜವ ಅಂತಂದ್ ಹೇಳ್ಕೊಂಡು ನಾವು ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಂಗಿಲ್ಲ. ನಾನು ಸ್ಪೀಡ್ ಅಂತಂದ್ ಹೇಳ್ತೀನಿ. ಇವಾಗ ನಾವು ಸ್ಪೀಡ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಬೇಕಂತಂದ್ ಹೇಳಿದ್ರೆ S ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೈಮ್ ಅಂತಂದ್ ಹೇಳ್ತೀವಿ. ಎಷ್ಟು ಡಿಸ್ಟೆನ್ಸ್ ಐತಿ, ಅದಾದ ನಂತರ ಎಷ್ಟು ಟೈಮ್ ತಗೊಂಡಿದ್ದಾರೆ ಅದ್ರ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವು ಸ್ಪೀಡ್ ಅನ್ನ ಏನಂತಂದ್ ಹೇಳಿದ್ರೆ ಕರಿತೀವಿ. ಇದೆಲ್ಲ ಏನಂತಂದ್ ಹೇಳಿದ್ರೆ ಸ್ಪೀಡು, ಡಿಸ್ಟೆನ್ಸ್, ಟೈಮು ಕಂಡಿಡಕ್ಕೆ ಇವನ್ ಮ್ಯಾಥಮೆಟಿಕ್ಸ್ ಅಲ್ಲಿ ಯೂಸ್ ಆಗುತ್ತೆ. ಕೆಲವೊಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಫಿಸಿಕ್ಸ್ ಕ್ವಶನ್ಸ್ ಗಳನ್ನು ಕೂಡ ಏನಂತಂದ್ ಹೇಳಿದ್ರೆ ಇದ್ರ ಮೇಲೆ ಕೇಳಿರ್ತಾರ ನಿಮ್ಗೆ. ನೆಕ್ಸ್ಟ್ ಇಲ್ಲೊಂದ್ ನೋಡ್ರಿ, ಇದನ್ನು ಕೇಳಬಹುದು ನಿಮ್ಗೆ. ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಯ
ಹೆಡ್ ಕ್ವಾರ್ಟರ್ಸ್ ಎಲ್ಲೈತೆ ಅಂತಂದೇಳಿ, ಅಥವಾ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಎಲ್ಲೈತೆ ಅಂತಂದೇಳಿ. ಸೊ ಎಲ್ಲಪ್ಪ ಅಂತಂದ ಹೇಳಿದ್ರೆ ನವದೆಹಲಿ ಒಳಗಡೆ ಐತೆ. ರಾಷ್ಟ್ರೀಯ ಭೌತ ಪ್ರಯೋಗಾಲಯ ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ ಹೇಳಿದ್ರೆ ನವದೆಹಲಿ ಒಳಗಡೆ ಕಂಡು ಬರುತ್ತೆ. ಎಸ್, ನೆಕ್ಸ್ಟ್ ನೋಡ್ರಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ದರ್ಪಣಗಳು, ಮಿರರ್ಸ್ ಅಂತಂದ್ ಹೇಳಿ ಬರ್ತಾವ. ಅದ್ರಲ್ಲಿ ಯಾವ್ಯಾವು ಕಾನ್ಕೇವ್ ಮಿರರ್ ಆಮೇಲೆ ಕಾನ್ವೆಕ್ಸ್ ಮಿರರ್ಸ್ ಅಂತಂದ್ ಹೇಳಿ ಬರ್ತಾವ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ರಿ. ಕಾನ್ಕೇವ್ ಮಿರರ್ ಅಂದ್ರೆ ಏನು? ಕಾನ್ಕೇವ್ ಮಿರರ್ ಅಂತಂದ್ ಹೇಳಿದ್ರೆ ಇವಾಗ ಪ್ರತಿಫಲನ ಆಗ್ತಿರತ್ತಲ್ಲ, ನಿಮ್ ಮುಖ ನೀವು ನೋಡಿದ ತಕ್ಷಣ ನಿಮ್ ಮುಖ ಏನ್ ಕಾಣಿಸ್ತಿರತ್ತಲ್ಲ, ಸೊ ಅದು ಹೊಳೆಯುವ ಪಾರ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಒಳಭಾಗದಲ್ಲಿದ್ರೆ, ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಒಳಭಾಗದಲ್ಲಿತ್ತು ಅಂತಂದ್ ಹೇಳಿದ್ರೆ ಹೊಳೆಯುವ ಭಾಗ. ಸೊ ಅಂತವುಗಳನ್ನ ನಾವು ನಿಮ್ನ ದರ್ಪಣಗಳು ಅಥವಾ ಕಾನ್ಕೇವ್ ಮಿರರ್ಸ್ ಅಂತಂದ್ ಕರಿತೀವಿ. ಸೇಮ್ ಅದೇ ತರ ಉಲ್ಟಾ ಆಗಿತ್ತು ಅಂತಂದ್ ಹೇಳಿದ್ರ, ಸೊ ಇವಾಗ ನಿಮ್ಗೇನಪ್ಪಾ ಅಂತಂದ್ ಹೇಳಿದ್ರ, ಸೊ ಹೊಳೆಯುವ ಮೇಲ್ಮೈ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ತರ ರೌಂಡ್ ಆಗಿ ಉಬ್ಬಿದ ಆಕಾರದಲ್ಲಿತ್ತು ಅಂತಂದ್ ಹೇಳಿದ್ರೆ ಇವುಗಳನ್ನ ನಾವೇನಂತ ಕರಿತೀವಿ? ಪೀನ ದರ್ಪಣಗಳು ಅಂತ ಕರಿತೀವಿ. ಸೊ ಇವುಗಳನ್ನ ಬೇರೆ ಬೇರೆ ಪ್ಲೇಸಸ್ ಗಳಲ್ಲಿ ಯೂಸ್ ಮಾಡ್ತಾರ. ಸೊ ಅದಕ್ಕೋಸ್ಕರ ಏನಪ್ಪಾ ಅಂತಂದ್ ಹೇಳಿ ನಿಮ್ನ ಮತ್ತು ಪೀನ ದರ್ಪಣಗಳನ್ನ ರೆಡಿ ಮಾಡಿದ್ದಾರೆ. ಎದಕ್ಕಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ಏನಂತಂದ್ ಹೇಳಿದ್ರೆ ನಿಮ್ನ ದರ್ಪಣಗಳನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ, ಸೊ ಇವಾಗ ಕಣ್ಣು, ಕಿವಿ, ಮೂಗು, ಗಂಟ್ಲು ಇವುಗಳನ್ನ ಪರೀಕ್ಷೆ ಮಾಡಕ್ಕೇನಪ್ಪಾ ಅಂತಂದ್ ಹೇಳಿದ್ರೆ ಸೊ ಕೆಲವೊಂದು ದರ್ಪಣಗಳನ್ನ ಯೂಸ್ ಮಾಡ್ತಾರೆ. ಅಂತಲ್ಲೆಲ್ಲ ಏನಂತಂದ್ ಹೇಳಿದ್ರೆ ನಿಮ್ನ ದರ್ಪಣಗಳನ್ನ ಯೂಸ್ ಮಾಡ್ತಾರೆ. ಯಾಕಂತಂದ್ ಹೇಳಿದ್ರೆ ನೀವು ಹಿಡಿದ ತಕ್ಷಣ ಅದ್ರದ್ದು ನಮ್ ಮುಖ ಅದೆಲ್ಲ ದೊಡ್ಡದ್ ಕಾಣಿಸುತ್ತೆ. ಈಗ ನಿಮ್ನ ದರ್ಪಣ ನೀವು ಹಿಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ ನಮ್ ಮುಖ ಹಿಂಗ್ ತುಂಬಾ ದೊಡ್ಡದಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಪ್ರತಿಬಿಂಬವನ್ನ ಕರೆಕ್ಟ್ ಆಗಿ ನೋಡಕ್ ಏನಂತಂದ್ ಹೇಳಿದ್ರೆ ನಿಮ್ನ ದರ್ಪಣಗಳನ್ನ ಬಳಸ್ತಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಟಾರ್ಚ್ ಗಳಾಗಿರ್ಬೋದು, ಕಾರ್ ಆಗಿರ್ಬೋದು, ಸ್ಕೂಟರ್ ಆಗಿರ್ಬೋದು, ಅವುಗಳ ಹೆಡ್ಲೈಟ್ಸ್ ಏನಿರ್ತಾವಲ್ಲ ಇವೆಲ್ಲ ಏನಪ್ಪಾ ಅಂತಂದ್ ಹೇಳಿ ನಿಮ್ನ ಆಕಾರದಲ್ಲಿ ಇರ್ತಾವ. ಸೊ ಯಾವ ತರಪ್ಪ ಅಂತಂದ್ ಹೇಳಿದ್ರೆ ಇವಾಗ ನಿಮ್ದು ಇದು ಹೆಡ್ಲೈಟ್ ಅಂತ ಅನ್ಕೊಡ್ರಿ, ಇದು ಲೈಟ್ ಅಂತ ಅನ್ಕೊಡ್ರಿ. ಸೊ ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ, ಬಟ್ ಆದ್ರೆ ನಿಮ್ದು ಒಳಗಡೆ ಹಿಂಗ್ ಇರುತ್ತೆ ನೋಡ್ರಿ, ಅದು ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಆಕಾರ ಆಗಿರುತ್ತೆ. ಇದೇನಂತಂದ್ ಹೇಳಿದ್ರೆ ಹೆಡ್ಲೈಟ್. ಸೊ ಇದು ತುಂಬಾ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಲಿ ಅಂತಂದ್ ಹೇಳಿ ನಿಮ್ನ ದರ್ಪಣಗಳನ್ನ ಯೂಸ್ ಮಾಡಿರ್ತಾರ. ಸೊ ಏನ್ ಮಾಡಿರ್ತಾರ? ನಿಮ್ನ ಲೆನ್ಸ್ ಅಂತಂದ್ ಹೇಳಿ ನಿಮ್ನ ದರ್ಪಣ ಅಂತಂದ್ ಹೇಳ್ತೀವಿ. ಸೊ ಕರೆಕ್ಟ್ ಆಗಿ ನೆನ್ಪಿಟ್ಕೊಟ್ಟು. ಸೊ ಕಾರು, ಸ್ಕೂಟರ್ ಗಳಲ್ಲಿ ಮುಂದಿನ ಹೆಡ್ಲೈಟ್ ಗಳಲ್ಲಿ ಏನಿರುತ್ತೆ ಅಂತಂದ್ ಹೇಳಿದ್ರೆ ಈ ರೀತಿ ಆಕಾರ ಇರುತ್ತೆ, ನಿಮ್ನ ಆಕಾರ ಅಂತಂದ್ ಹೇಳ್ತೀವಿ, ಕಾನ್ಕೇವ್ ಅಂತಂದ್ ಹೇಳ್ತೀವಿ. ಸೊ ಎಲ್ಲಾ ಕಡೆ ಏನಂತಂದ್ರೆ ಕಾನ್ಕೇವ್ ಎಲ್ಲೆಲ್ಲಿ ಯೂಸ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಸೊ ಚಿತ್ರಗಳು ಅಂದ್ರೆ ಹಲ್ಲುಗಳು ದೊಡ್ಡದಾಗಿ ಕಾಣ್ಸಕ, ಅಥವಾ ಕಿವಿಯಲ್ಲಿರೋದೆಲ್ಲ ದೊಡ್ಡದಾಗಿ ಕಾಣ್ಸಕ, ಆಮೇಲೆ ಮುಂದಿನ ಹೆಡ್ಲೈಟ್ಸ್ ಗಳು ಏನಂತಂದ್ ಹೇಳಿದ್ರೆ ಜಾಸ್ತಿ ಪ್ಲೇಸ್ನ ಅಂದ್ರೆ ಜಾಸ್ತಿ ಪ್ರದೇಶವನ್ನ ಕವರ್ ಮಾಡ್ಲಿ ಅಂತಂದೇಳಿ ನಿಮ್ನ ಅಂದ್ರೆ ಕಾನ್ಕೇವ್ ಥಿಂಗ್ಸ್ ಗಳನ್ನ ಬಳಸ್ತಾರ. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಸರ್, ಸೈಡ್ ಮಿರರ್ ಇರ್ತಾವಲ್ರಿ, ಸೈಡ್ ಮಿರರ್ಗಳು ಇರ್ತಾವಲ್ಲ ಗಾಡಿ ಒಳಗಡೆ ಮಿರರ್, ಸೈಡ್ ಮಿರರ್. ಸೊ ಅಂತಲ್ಲಿ ಯಾವ್ದು ಬಳಸ್ತಾರೆ? ಅಂತಲ್ಲೆಲ್ಲ ಏನಂತಂದ್ರೆ ಪೀನ ದರ್ಪಣಗಳನ್ನ ಬಳಸ್ತಾರೆ. ಯಾಕಂತಂದ್ ಹೇಳಿದ್ರೆ ಜಾಸ್ತಿ ಏರಿಯಾವನ್ನ ಕವರ್ ಮಾಡಿ ಒಂದ್ ಕಡೆ ಕೊಡ್ಲಿ ಅಂತಂದ್ ಹೇಳಿ. ಸೊ ತುಂಬಾ ಏರಿಯಾ, ಈಗ ನಾನು ಈಗ ಹೆಡ್ಲೈಟ್ ನೋಡಿ ಈ ಕಡೆ ನೋಡಿದ್ನಂತಂದ್ ಹೇಳಿದ್ರೆ ನಾನು ಸೈಡ್ ಮಿರರ್ ನನಗೆ ಹಿಂದ್ಗಡೆ ಇರೋದು ಎಲ್ಲ ಕಾಣಿಸ್ಬಿಡ್ಬೇಕು. ಸೊ ಅದಕ್ಕೋಸ್ಕರ ಅದು ಸಮೀಪ ಕಾಣಿಸ್ಬೇಕು ನನಗೆ. ಸೊ ಅದಕ್ಕೋಸ್ಕರ ಪೀನ ದರ್ಪಣಗಳನ್ನ, ಸೈಡ್ ಮಿರರ್ಗಳು ನೋಡ್ರಿ, ಹೆಡ್ಲೈಟ್ ಗಳನ್ನ ನಿಮ್ನ, ಸೈಡ್ ಮಿರರ್ ಗಳನ್ನೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಪೀನ ದರ್ಪಣಗಳನ್ನ ಯೂಸ್ ಮಾಡ್ತಾರೆ ವಾಹನಗಳಲ್ಲಿ. ಇದನ್ನ ಕೇಳಿದಾರೆ ಕ್ವಶನ್ಸ್. ಸೊ ಎದಕ್ಕಪ್ಪ ಅಂತಂದ್ ಹೇಳಿದ್ರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ಈ ತರ ಏನಂತಂದ್ ಹೇಳಿದ್ರೆ ಇವು ಲೆನ್ಸ್ ಗಳನ್ನ ಯೂಸ್ ಮಾಡ್ತಾರಲ್ಲ ಇವಾಗ ಹೆಡ್ಲೈಟ್ಸ್ ಗಳಲ್ಲಿ, ಇದ್ರಲ್ಲಿ ಇದನ್ನ ಹೇಳ್ತೀನಿ ನೋಡ್ರಿ. ಸೊ ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಬಲ್ಬ್ ತರ ಹಿಂಗೆ ಟಂಗ್ಸ್ಟನ್ ಇರುತ್ತೆ, ಇದು ಏನಪ್ಪಾ ಲೈಟ್ ಇಲ್ಲಿ ಬೀಳುತ್ತೆ ಇದ್ರ ಮೇಲೆ. ಏನಕ್ಕೆ? ನಿಮ್ನ ಮೊಸರುಗಳನ್ನ ಯೂಸ್ ಮಾಡ್ತಾರಂದ್ರೆ ಇಲ್ಲಿ ಬಿದ್ದ ತಕ್ಷಣ ಇಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಇದು ಈ ತರ ಡಿವೈಡ್ ಆಗಿಬಿಡುತ್ತೆ. ಈ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ರಿಫ್ರಾಕ್ಟ್ ಆಗಿಬಿಡತ್ತ ಅಂತಂದ್ ಹೇಳ್ತೀವಿ. ಈ ತರ ಏನಂತಂದ್ರೆ ಎಲ್ಲಾ ಕಡೆ ಹರಡಿ ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರ. ಅದೇ ಏನಂತಂದ್ ಹೇಳಿದ್ರೆ ದೂರಿನಿಂದ ಏನಂತಂದ್ ಹೇಳಿದ್ರೆ ಹಲವಾರು ಕಿರಣಗಳು ಬಂದಿದ್ದು ಅಂತಂದ್ ಹೇಳಿದ್ರೆ ಪೀನ ಮೊಸರು ಯೂಸ್ ಮಾಡಿದಾಗ ಏನಂತಂದ್ ಹೇಳಿದ್ರೆ ಒಂದ್ ಪ್ಲೇಸ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಬಂದು ಕೂಡ್ಸ್ಬಿಡುತ್ತ. ಸೊ ಇದೇನಂತಂದ್ ಹೇಳಿದ್ರೆ, ಸೊ ಪೀನ ಏನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ಒಂದ್ ಕಡೆ ಬಂದ್ ಕೂಡ್ಸುತ್ತ, ನಿಮ್ನ ಏನ್ ಮಾಡತ್ತ ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಹರಡಿಸುತ್ತೆ. ಸೊ ಅದಕ್ಕೋಸ್ಕರ ನಾವು ಹೆಡ್ಲೈಟ್ಸ್ ಗಳಲ್ಲಿ ನಿಮ್ನ ಮೊಸರವನ್ನ ಬಳಸ್ತೀವಿ, ಲೆನ್ಸಸ್ ಗಳನ್ನ ಬಳಸ್ತೀವಿ. ಅದಾದ ನಂತರ ಎಲ್ಲಾದ್ರೂ ನಾವು ಇದ್ರಲ್ಲಿ, ಸೊ ಇವಾಗ ಮಿರರ್ ಗಳಲ್ಲಿ, ಸೈಡ್ ಮಿರರ್ ಗಳಲ್ಲಿ ಇದನ್ನ ಬಳಸ್ತೀವಿ, ಎಲ್ಲಾ ಕಡೆ ಬಂದು ಸೊ ಒಂದ್ ಚಿಕ್ಕ ಮಿರರ್ ಅಲ್ಲಿ ಕಾಣಿಸ್ಲಿ ಅಂತಂದ್ ಹೇಳಿ. ಕ್ಲಿಯರ್? ಆಮೇಲೆ ಇದೇನಿದಾವಲ್ಲ ಇವಾಗ, ಸೊ ಇದನ್ನ ನೋಡ್ರಿ, ಕಾಮನ್ ಬಿಲ್ಲಿನ ಬಗ್ಗೆ ಆಗಿರ್ಬೋದು, ರಿಫ್ರಾಕ್ಷನ್ ಆಗಿರ್ಬೋದು, ನಾನು ಆಲ್ರೆಡಿ ಕ್ಲಾಸಸ್ ಗಳನ್ನ ಮಾಡಿ ಹಾಕಿದ್ದೀನಿ. ಇದ್ರ ಮೇಲೆ ನಾನು ಅವುಗಳ ಲಿಂಕ್ ಅನ್ನ ಏನಪ್ಪಾ ಅಂತಂದ್ ಹೇಳಿ ನಿಮ್ಗೆ ಹಾಕ್ತೀನಿ. ಸೊ ಆಯಾ ಕಾನ್ಸೆಪ್ಟ್ ಗಳ ಮೇಲೆ ರಿಫ್ರಾಕ್ಷನ್, ಆಮೇಲೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಅವುಗಳನ್ನೆಲ್ಲ ಸಪರೇಟ್ ಕ್ಲಾಸಸ್ ಇದಾವ, 10 ನಿಮಿಷದ ಕ್ಲಾಸ್. ಅಂದ್ರೆ ಒಂದೊಂದು ಕಾನ್ಸೆಪ್ಟ್ ಅಲ್ಲಿ ಏನೇನ್ ಕ್ವಶನ್ ಕೇಳ್ಬೋದು ಎಲ್ಲವನ್ನು ಕೂಡ ನಾನು ಅದ್ರಲ್ಲಿ ಹಾಕಿದ್ದೀನಿ. ಸೊ ಆ ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕಾಗತ್ತೆ. ಸೊ ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್ ವಾಟರ್ ಬಗ್ಗೆ. ಸೊ 2005ರಿಂದ 2015ವರೆಗೂ ಏನಾಯ್ತಲ್ಲ, ಇದನ್ನ ನಾವೇನಂತ ಕರಿತೀವಿ ಅಂದ್ರೆ
ವಾಟರ್ ಫಾರ್ ಲೈಫ್ ಅಂತಂದ್ ಹೇಳಿ ಕರಿತೀವಿ. ಅದಾದ ನಂತರ ಜೀವನಕ್ಕಾಗಿ ನೀರು ಅಂತಂದ್ ಹೇಳ್ತೀವಿ. ಸೊ ಅಂದ್ರೆ 2005ರಲ್ಲಿ ಫಸ್ಟ್ ಟೈಮ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಾರ್ಚ್ 22ನೇ ತಾರೀಕು ವಿಶ್ವ ಜಲ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಮಾರ್ಚ್ 22 ಪ್ರತಿ ವರ್ಷ ವಿಶ್ವ ಜಲ ದಿನ ಅಂತಂದ್ ಹೇಳಿ ಆಚರಣೆ ಮಾಡ್ತಾರೆ. ಯಾವ್ದು? UN ದವರು. ಯಾರು ಆಚರಣೆ ಮಾಡ್ತಾರಪ್ಪ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಆಫ್ ಆರ್ಗನೈಸೇಷನ್, ವಿಶ್ವಸಂಸ್ಥೆ ಅಂತಂದ್ ಹೇಳ್ತೇವೆ. ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯ್ತು? ಅಕ್ಟೋಬರ್ 24 1945ರಂದು ಸ್ಥಾಪನೆ ಆಗತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು.